Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಜೊತೆ ಬಂದಿದ್ದಕ್ಕೆ ನಂಗೆ ತುಂಬಾನೇ ಸಹಾಯ ಆಯ್ತು. ಥ್ಯಾಂಕ್ಸ್ ಅಲ್ಲ, ಯಾಕೆ ನಾನು ಆಗ್ಲೇ ಹೇಳ್ದೆ ತಾನೆ, ನನಗೆ ಗೆಳೆಯ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೋಡಿ, ಇದು ನನ್ನ ಕರ್ತವ್ಯ ಅಲ್ಲ. ನಮ್ಮವ್ರಿಗೆ ನಾವಾಗದೆ ಇನ್ನು ಯಾರು ಆಗ್ತಾರೆ? ಅದಕ್ಕೆ ನಮ್ಮವರು ಅಂತ ಬಂದ್ರೆ ಪ್ರತಿಯೊಬ್ರು ಇದನ್ನು ಮಾಡಲೇಬೇಕು. ಅಂದಾಗೆ ಆನಂದ್ ಅವರೇ, ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಇಲ್ಲ, ಇದು ನನ್ನ ತವ್ರ ಮನೆಗೆ ಸಂಬಂಧಪಟ್ಟಿದ್ದು. ಒಂದ್ ವೇಳೆ ಏನಾದ್ರೂ ಗೊತ್ತಾದ್ರೆ ಜೀವ ಬೇಜಾರು ಮಾಡ್ಕೋತಾನೆ, ಮನೇಲಿ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಪ್ಲೀಸ್, ಅದಕ್ಕೆ ಇಲ್ಲ, ಅದಕ್ಕೆ ಈ ವಿಷಯನ ಯಾರ ಹತ್ರ ಬೇಕಾದ್ರೂ ಮುಚ್ಚಿಡ್ಬೋದು ನಾನು, ಆದ್ರೆ ಗೆಳೆಯನ ಹತ್ರ ಹೆಂಗ್ ಮುಚ್ಚಿಡ್ಲಿ? ಇದುವರೆಗೂ ನಾನು ಅವನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿದ್ದೇ ಇಲ್ಲ. ಸೊ ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ನಾನು. ಆನಂದ್ ಅವರೇ, ನೀವು ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. ನೀವು ಯಾವ ತಪ್ಪು ಮಾಡ್ತಿಲ್ಲ. ನೋಡಿ, ನಾನು ಈಗಲೇ ಹೇಳಿದ್ನಲ್ಲ, ಈ ವಿಷಯ ಗೊತ್ತಾದ್ರೆ ಎಲ್ಲರೂ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಆನಂದ್ ಅವರೇ, ನನಗೋಸ್ಕರ, ನನ್ನ ತವ್ರ ಮನೆಯವ್ರಿಗೋಸ್ಕರ ಪ್ಲೀಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರಿ ಅಧೀರ್, ಈ ವಿಷಯನ ಯಾರಿಗೂ ಹೇಳಲ್ಲ. ಟಾಪ್ ಸೀಕ್ರೆಟ್ ಥರ ಮೇಂಟೈನ್ ಮಾಡ್ತೀನಿ. ಸಮಾಧಾನನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಹೊಡಿ, ನಾನು ಅಮೌಂಟ ಜೀವ ಕೊಟ್ಟು ಬರ್ತೀನಿ. ಇಷ್ಟು ಅಮೌಂಟ್ ತಗೊಂಡು ಒಬ್ಬರೇ ಹೋಗ್ತೀರಾ? ಸುಮ್ಮನೆ ಯಾಕೆ ರಿಸ್ಕು? ಆನಂದ್ ಅವರೇ, ಇದರಲ್ಲಿ ದುಡ್ಡಿದೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ನಾನು ಯಾರಿಗೂ ಹೇಳಲ್ಲ, ನೀವು ಹೇಳ್ಬೇಡಿ. ಸರಿ ಅದ್ಕೆ, ಹುಷಾರು. ಹಾಂ, ಥ್ಯಾಂಕ್ ಯು ಸೊ ಮಚ್. ಆಯ್ತು. ಜೀವ, ತಗೋ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ತಗೋ, ಏನ್ ನೋಡ್ತಿದ್ಯಾ? ಅಕ್ಕ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಭಾವನ ಹತ್ರ ತಗೊಂಡ್ರೆ? ನಿನ್ಗೆ ಗೊತ್ತಲ್ವಾ ಇಂಥದಕ್ಕೆಲ್ಲ ನಾನು ಅವ್ರಿಗೆ ಕೇಳಲ್ಲ ಅಂತ. ಮತ್ತೆ ಎಲ್ಲಿಂದ ಬಂತು? ಹೇಗ್ ಬಂತು ಅಂದ್ರೆ ಸೇವಿಂಗ್ಸು. ಯಾವಾಗ್ಲಿಂದನೂ ಸೇವ್ ಮಾಡ್ಕೊಂಡು ಬರ್ತಿದೆ, ಯೂಸ್ ಆಗುತ್ತೆ ಅಂತ. ಈಗ ನಿನಗೆ ಯೂಸ್ ಆಗುತ್ತೆ, ತಗೋ. ಇಲ್ಲ ಅಕ್ಕ, ಆದ್ರೂ ಇಷ್ಟೊಂದು ದುಡ್ಡನ್ನ ನನ್ನ ಹತ್ರ ಹೇಗೆ ತಗೊಳ್ಬೇಕು ಅಂತ ಸಂಕೋಚನಾ? ಹೌದು ಅಕ್ಕ, ನೀನ್ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರ್ತೀಯ, ನಾನು ಇಷ್ಟು ಈಸಿಯಾಗಿ ಹೇಗೆ ತಗೊಳ್ಳಿ? ಅಕ್ಕ, ನನ್ನ ಮೈಯಲ್ಲಿ ಶಕ್ತಿ ಇದೆ, ದುಡಿತೀನಿ, ಕೆಲಸ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ. ಸರಿ ಕಣೋ, ಇಲ್ಲಿ ನೋಡಿ, ನನಗೆ ಬೇಕಾದಾಗ ನೀ ನನಗೆ 200-300 ಟ್ರಾನ್ಸ್ಫರ್ ಮಾಡಿದೆ. ಆಗ ನಾನು ಏನಾದರೂ ಅನ್ಕೊಂಡ? ಈಗ ನಾನು ಕೊಡ್ತಿರ್ಬೇಕಾದ್ರೆ ನೀನು ಬೇಡ ಅಂದ್ರೆ ಅದು ತಪ್ಪಲ್ವೇನೋ? ನೋಡೋ, ನೀನು ಹೇಳೋದು ಸರಿನೇ, ಆದರೆ ಇದನ್ನು ತಗೊಳ್ಳೋದಕ್ಕೆ ನನಗೆ ನನ್ನ ಸ್ವಾಭಿಮಾನ ಅಡ್ಡ ಬರ್ತದೆ. ಇಷ್ಟಂದ್ರೂ ನಾನು ನಿನ್ನ ತಮ್ಮ ಅಕ್ಕ, ನನ್ನ ಜಾಗದಲ್ಲಿ ನೀನು ಇದ್ರೆ ತಗೋತಿದ್ಯಾ? ಸರಿ, ನಿನ್ ಸ್ವಾಭಿಮಾನ ಅಡ್ಡ ಬರ್ತಿದೆ ಅಂದ್ರೆ ಇದನ್ನ ಸಾಲ ಅಂತ ತಗೋ. ಏನು ಸಾಲ ಅಂತ ಕೊಡ್ತಿದ್ದೀನಿ, ಇಂಟ್ರೆಸ್ಟ್ ಸಮೇತ ವಸೂಲಿ ಮಾಡ್ತೀನಿ ನಾನು. ಈಗ ಓಕೆನಾ? ತಗೋ. ಥ್ಯಾಂಕ್ ಯು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.